ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕಳೆದ ಒಂದೂವರೆ ತಿಂಗಳಿಂದ ಟಿಎಂಸಿ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿನ ಸಾಕಷ್ಟು ಜನ ಮಮತಾ ಬ್ಯಾನರ್ಜಿ ಅವರಿಗೆ ಕೈ ಕೊಟ್ಟು ಬೆನ್ನಿಗೆ ಚೂರಿ ಹಾಕಿ ಬಿಜೆಪಿಗೆ ಹೆದರ್ಕೊಂಡು ಸಪರೇಟ್ ಆಗಿ ಮಮತಾ ವಿರೋಧಿ ಗ್ಯಾಂಗ್ ಕಟ್ಟಿಕೊಂಡು ಹೋಗಿರ್ಬೇಕಾದ್ರೆ ಕೆಲವರು ಮಾತ್ರ ಮಮತಾ ಬ್ಯಾನರ್ಜಿ ಜೊತೆಲಿದ್ರು. ಅಂಥದ್ರಲ್ಲಿ ಒಬ್ಬರು ಮದನ್ ಮಿತ್ರ ಅನ್ನುವಂಥ MLA. ಆದರೆ ಅವರಿಗೆ ಮೊನ್ನೆ ಇಡಿ ಕಡೆಯಿಂದ ಅವರ ಹೆಂಡತಿ ಮತ್ತು ಮಕ್ಕಳು ಇಬ್ಬರಿಗೆ ನೋಟಿಸ್ ಬರುತ್ತೆ. ಮುನಿಸಿಪಲ್ ಕಾರ್ಪೊರೇಷನ್ ನೇಮಕಾತಿ ಹಗರಣದಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ. ಆ ಇಡಿ ನೋಟಿಸ್ ಬಂದ ಮಾರನೇ ದಿನ, ಇಷ್ಟು ದಿನಗಳಿಂದ ಮಮತಾ ಬ್ಯಾನರ್ಜಿ ಕ್ಯಾಂಪ್ನಲ್ಲಿದ್ದಂತಹ ಈ ಮದನ್ ಮಿತ್ರ ರಾತ್ರೋರಾತ್ರಿ ಜಂಪ್, ಒಂದೇ ದಿನಕ್ಕೆ ಇಡಿ ನೋಟಿಸ್ ಬಂದ ಮಾರನೇ ದಿನಕ್ಕೆ ಮಮತಾ ವಿರೋಧಿ ಗ್ಯಾಂಗ್ಗೆ ಜಂಪ್ ಆಗಿ ಈಗ ಟಿಎಂಸಿ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಟಿಎಂಸಿ ಪಕ್ಷದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ದೇ ನಡೆಯುತ್ತೆ, ನಾವು ಅದನ್ನು ಒಪ್ಪೋದಿಲ್ಲ, ಹಾಗಾಗಿ ನಾನು ನನ್ನ ಪಾಳೆಯವನ್ನ ಬದಲಿಸ್ತಾ ಇದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟು ಮಮತಾ ವಿರೋಧಿ ಬಣಕ್ಕೆ ಹೋಗಿ ಸೇರ್ಕೊಂಡಿದ್ದಾರೆ. ಸೊ ಏನಿದು ಪ್ರಕರಣ? ಯಾರು ಈ ಮದನ್ ಮಿತ್ರ? 2014ರಲ್ಲಿ ಈ ಮನುಷ್ಯ ಜೈಲಿಗೆ ಹೋಗಿದ್ದು ಯಾಕೆ? ಮತ್ತು ಈಗ ಈ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಬಿಜೆಪಿ ಯಾವ ನೀಚ ಮಟ್ಟಕ್ಕೆ ಹೋಗಿ ಟಿಎಂಸಿ ಪಕ್ಷವನ್ನ ಛಿದ್ರ ಮಾಡ್ತಾ ಇದೆ ಮತ್ತು ಮಮತಾ ಬ್ಯಾನರ್ಜಿಯನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡ್ಬೇಕು, ಬಗ್ಗಿಸ್ಬಿಡ್ಬೇಕು ಅನ್ನುವಂತಹ ನೀಚ ಯೋಜನೆಯ ಭಾಗವಾಗಿ ಏನು ಮಾಡಿಕೊಂಡು ಬರ್ತಾ ಇದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ಮುಗಿದು ಫಲಿತಾಂಶಗಳು ಬಂದ ತಕ್ಷಣನೇ ಏನಾಯ್ತು ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಅಲ್ಲಿ ಹಿಂಸಾಚಾರ ತಾರಕಕ್ಕೆ ಹೋಯಿತು. ಬಿಜೆಪಿ ಬೆಂಬಲಿಗರು, ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ಗೂಂಡಾ ಪಡೆಗಳು, ಅವುಗಳ ಜೊತೆ ಒಂದಷ್ಟು ಸಂಘ ಪರಿವಾರದ ಗೂಂಡಾ ಪಡೆಗಳು ಸೇರ್ಕೊಂಡು ಅರಾಜಕತೆ ಸೃಷ್ಟಿ ಮಾಡುವ ಮಟ್ಟಕ್ಕೆ ಎಲ್ಲೆಲ್ಲೂ ದಾಂಧಲೆ, ಎಲ್ಲೆಲ್ಲೂ ಗಲಾಟೆ, ಎಲ್ಲೆಲ್ಲೂ ಹಲ್ಲೆ, ಕೊಲೆ ಎಲ್ಲವೂ ನಡೆದು ಹೋಯಿತು. ಟಿಎಂಸಿ ಪಕ್ಷದ ಕಾರ್ಯಕರ್ತರು ನಾಯಕರನ್ನ ಕಂಡಲ್ಲಿ ಹೊಡೆಯುವಂತಹ, ಓಡಾಡಿಸಿಕೊಂಡು ಹೊಡೆಯುವಂತಹ, ಪೊಲೀಸರನ್ನ ಬಳಸಿ ಟಾರ್ಚರ್ ಕೊಡುವಂತಹ ಏನೆಲ್ಲ ನೀಚ ಮಾರ್ಗಗಳಿದೆಯೋ ಅದೆಲ್ಲವನ್ನೂ ಅಲ್ಲಿ ಪ್ರಯೋಗಿಸಲಾಯಿತು. ಯಾಕೆಂದ್ರೆ ಸರ್ವಾಧಿಕಾರದ ಆಡಳಿತದಲ್ಲಿ ಹಾಗೆ ಇರುತ್ತೆ, ಅದನ್ನ ಮಾಡಿದ್ರು. ಒಟ್ಟಿನಲ್ಲಿ ಅಷ್ಟೆಲ್ಲ ಮಾಡಿ ಮಮತಾ ಬ್ಯಾನರ್ಜಿಯ ಚಮಚ ರೀತಿ ಇದ್ದಂತಹ ಸುವೇಂದು ಅಧಿಕಾರಿ ಅಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಅದಾದ ನಂತರ ನಿರಂತರವಾಗಿ ಟಿಎಂಸಿ ಪಕ್ಷವನ್ನ ಮುಗಿಸಿ ಬಿಡಬೇಕು, ಮಮತಾ ಬ್ಯಾನರ್ಜಿಯನ್ನ ಶರಣಾಗತಿಯ ಹಂತಕ್ಕೆ ತಳ್ಳು ಬಿಡಬೇಕು, ಅವರನ್ನು ಬಗ್ಗಿಸ್ಬೇಕು, ಕುಗ್ಗಿಸ್ಬೇಕು ಅಂತ ಹೇಳಿ ಟಿಎಂಸಿ ಪಕ್ಷದ ಆಪರೇಷನ್ ಅನ್ನು ಶುರು ಹಚ್ಕೊಂಡ್ರು. ಯಾವ ಮಟ್ಟಕ್ಕೆ ಅಂದ್ರೆ ಟಿಎಂಸಿ ಪಕ್ಷದಲ್ಲಿನ ಮುಕ್ಕಾಲು ಭಾಗ ಸಂಸದರು, 26-27 ಜನ ಸಂಸದರಲ್ಲಿ ಸುಮಾರು 20 ಜನ ಸಂಸದರು ಬಿಜೆಪಿಗೆ ಸಪೋರ್ಟ್ ಮಾಡಿ ಸ್ಪೀಕರ್ಗೆ ಲೆಟರ್ ಕೊಡ್ತಾರೆ. ನಾವು ಟಿಎಂಸಿ ಜೊತೆ ಕೂತ್ಕೊಳ್ಳಲ್ಲ ಸಂಸತ್ತಿನಲ್ಲಿ, ನಮಗೆ ಸಪರೇಟ್ ಆಸನಗಳ ವ್ಯವಸ್ಥೆ ಮಾಡಿ ಅಂತ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ಅರ್ಜಿಯನ್ನ ಕೊಡ್ತಾರೆ. ಅಲ್ಲಿಗೆ ಅವರು ಟಿಎಂಸಿ ಪಕ್ಷಕ್ಕೆ ದ್ರೋಹ ಬೆಗೆದು ಮಮತಾ ಬ್ಯಾನರ್ಜಿ ಬೆನ್ನಿಗೆ ಚೂರಿ ಹಾಕಿ ಬಿಜೆಪಿ ಕಡೆಗೆ ವಾಲಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಆ ನಂತರ MLAಗಳು ಸದ್ಯದ ಪರಿಸ್ಥಿತಿಯಲ್ಲಿ 60ರಿಂದ 65 ಜನ MLAಗಳು ಔಟ್ ಆಫ್ 80. ಟಿಎಂಸಿ ಗೆದ್ದಿದ್ದು 80 MLAಗಳು, ಅದರಲ್ಲಿ 60ರಿಂದ 65 MLAಗಳು ಮಮತಾ ಬ್ಯಾನರ್ಜಿ ವಿರುದ್ಧದ ಗ್ಯಾಂಗ್ ಮಾಡಿಕೊಂಡು ಸಪರೇಟ್ ಆಗಿ ಹೋಗಿದ್ದಾರೆ, ಬಿಜೆಪಿಯ ಸಖ್ಯದಲ್ಲಿ ಬೆಚ್ಚಗಿದ್ದಾರೆ. ಯಾವುದೋ ಹೆಸರು ಇಲ್ಲದ, ಊರಿಲ್ಲದ, ಸಣ್ಣ ಆಫೀಸೂ ಇಲ್ಲದ, ಯಾವುದೋ ಕಾಲದಲ್ಲಿ ಒಂದೇ ಒಂದು ಚುನಾವಣೆಯಲ್ಲಿ ನಿಂತು ಕೇವಲ 700-800 ಮತ ಪಡ್ಕೊಂಡಿದ್ದಂತಹ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಅವರೆಲ್ಲ ಸಪರೇಟ್ ಆಗಿ ಹೋಗಿದ್ದಾರೆ. ಆದರೂ ಕೆಲವರು ನಿಷ್ಠೆಯಿಂದ ಮಮತಾ ಬ್ಯಾನರ್ಜಿ ಜೊತೆ, ಟಿಎಂಸಿ ಜೊತೆ ಇರೋದಾಗಿ ಘೋಷಣೆ ಮಾಡಿಕೊಂಡು ಅಲ್ಲಿ ಉಳ್ಕೊಂಡಿದ್ದಾರೆ. ಆ ಉಳಿದುಕೊಂಡಿರುವಂತಹವರ ಪೈಕಿ ಒಂದು ಹೆಸರು ಮದನ್ ಮಿತ್ರ. ಈ ಮದನ್ ಮಿತ್ರ ಹೇಗೋ ಉಳ್ಕೊಂಡು ಬಂದಿದ್ರು. ಆದರೆ ಮೊನ್ನೆ ಇಡಿ ಕಡೆಯಿಂದ ಅವರ ಮನೆಗೊಂದು ನೋಟಿಸ್ ಹೋಯ್ತು. ಅವರ ಹೆಂಡತಿ ಮತ್ತು ಮಕ್ಕಳನ್ನ ವಿಚಾರಣೆಗೆ ಕರೆಯುವಂತಹ ನೋಟಿಸ್. ಅದು ಯಾವುದು ಅಂದ್ರೆ ಮುನಿಸಿಪಲ್ ಕಾರ್ಪೊರೇಷನ್ ಒಂದರಲ್ಲಿ
ನೇಮಕಾತಿ ನಡೆಸುವಾಗ ಹಗರಣ ನಡೆದಿದೆ. ಆ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಒಂದು ಪ್ರಕರಣ ಅದು. ಆ ಪ್ರಕರಣದಲ್ಲಿ ಇಡಿ ಆಫೀಸ್ಗೆ ಬರಬೇಕು, ವಿಚಾರಣೆ ಎದುರಿಸಬೇಕು ಹೆಂಡತಿ ಮಕ್ಕಳು ಅಂತ ಬಂತು. ಆದ ಮಾರನೇ ದಿನ ಈ ಮದನ್ ಮಿತ್ರ ಮಮತಾ ಬ್ಯಾನರ್ಜಿ ಕ್ಯಾಂಪ್ನಿಂದ ಡೈರೆಕ್ಟ್ ಲಾಂಗ್ ಜಂಪ್ ಈ ಕಡೆಗೆ ರಿತುಬ್ರತ ಬ್ಯಾನರ್ಜಿ ಮಾಡಿಕೊಂಡಿರುವಂತಹ ಗ್ಯಾಂಗ್ ಇದೆಯಲ್ಲ, ಆಂಟಿ ಮಮತಾ ಬ್ಯಾನರ್ಜಿ ಗ್ಯಾಂಗ್, ಬಿಜೆಪಿಯ ಸಖ್ಯ ಮಾಡಿ ಬಿಜೆಪಿಯ ಗುಲಾಮಗಿರಿ ಒಪ್ಕೊಂಡಿರುವಂತಹ ಹೇಡಿಗಳ ಗುಂಪು, ಆ ಗುಂಪಿಗೆ ಹೋಗಿ ಮದನ್ ಮಿತ್ರ ಸೇರ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಬೇರೆ ಈ ರಿತುಬ್ರತ ಬ್ಯಾನರ್ಜಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಏನಂತ, ಟಿಎಂಸಿ ಪಕ್ಷದಲ್ಲಿ ಸರ್ವಾಧಿಕಾರ ನಡೀತಾ ಇದೆ, ಪ್ರತಿಯೊಂದು ವಿಚಾರದಲ್ಲೂ ಅಭಿಷೇಕ್ ಬ್ಯಾನರ್ಜಿ ಮಾತೇ ನಡೆಯುತ್ತೆ, ಅಭಿಷೇಕ್ ಬ್ಯಾನರ್ಜಿನ ಕಿತ್ತಾಕಿ ಪಕ್ಷದಿಂದ ಅಂತ ನಾವು ಹೇಳ್ತಾನೆ ಬಂದಿದ್ದೀವಿ, ನಮ್ಮ ಮಾತು ಮಮತಾ ಬ್ಯಾನರ್ಜಿ ಅವರು ಕೇಳಲಿಲ್ಲ, ಹಾಗಾಗಿ ನಾವು ಮಮತಾ ಬ್ಯಾನರ್ಜಿ ಅವರಿಂದ ಬೇರ್ಪಡ್ತಾ ಇದ್ದೀವಿ, ನಾನು ಬೇರ್ಪಟ್ಟು ಬಂದಿದ್ದೀನಿ, ನಾನೀಗ ರಿತುಬ್ರತ ಬ್ಯಾನರ್ಜಿಯ ಗುಂಪಿನ ಸದಸ್ಯನಾಗಿದ್ದೇನೆ ಅಂತ ಮದನ್ ಮಿತ್ರ. ಅದೇ ರೀತಿ ರಿತುಬ್ರತ ಬ್ಯಾನರ್ಜಿ ಸಹ ಅದೇ ಪ್ರೆಸ್ ಕಾನ್ಫರೆನ್ಸ್ ನಂತರ ಮಾತಾಡಿ, ನಾವು ಹೇಳ್ತಾನೆ ಇದ್ದೀವಿ ಮಮತಾ ಬ್ಯಾನರ್ಜಿ ಅವರಿಗೆ ಅಭಿಷೇಕ್ ಬ್ಯಾನರ್ಜಿಯನ್ನ ಪಕ್ಷದಿಂದ ಪಕ್ಕಕ್ಕೆ ಸರಿಸಿ, ಬೇಕಾದ್ರೆ ಮುಂದಕ್ಕೆ ಸೇರಿಸ್ಕೊಳ್ಳೋಣ, ಸದ್ಯಕ್ಕೆ ಸರಿಸಿ, ಅದು ನಮ್ಮ ಬೇಡಿಕೆ, ಆ ಬೇಡಿಕೆಯನ್ನು ಒಪ್ಪದ ಕಾರಣಕ್ಕೆ ನಾವೆಲ್ಲರೂ ಸಹ ಟಿಎಂಸಿಯಿಂದ ದೂರ ಹೋಗ್ತಿದ್ದೀವಿ, ಮಮತಾ ಬ್ಯಾನರ್ಜಿ ಅವರಿಂದ ದೂರ ಹೋಗ್ತಿದ್ದೀವಿ, ಆಕ್ಚುಲ್ ಆಗಿ ನೋಡಿದ್ರೆ ನಾವೇ ನಿಜವಾದ ಟಿಎಂಸಿ. ಈ ಹಿಂದೆನೂ ಘೋಷಣೆ ಮಾಡ್ಕೊಂಡಿದ್ರು, ಮಮತಾ ಬ್ಯಾನರ್ಜಿ ಅವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿದ್ರು, ಅವರನ್ನೇನೋ ಸಲಹೆಗಾರರನ್ನಾಗೋ ಏನಾಗೋ ನೇಮಿಸಿದಾರಂತೆ. ಮಮತಾ ಬ್ಯಾನರ್ಜಿ ಕಟ್ಟಿದ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಪಕ್ಕಕ್ಕೆ ಸರಿಸಿ ಆ ಜಾಗಕ್ಕೆ ಇನ್ನೊಬ್ಬರನ್ನ ತಂದು ಇವ್ರಿಗೆ ಇನ್ಯಾವುದೋ ಒಂದು ಹುದ್ದೆ ಅಂತ ಇವರೇ ಅನೌನ್ಸ್ ಮಾಡೋದಂತೆ, ಅದನ್ನ ಮಮತಾ ಬ್ಯಾನರ್ಜಿ ಒಪ್ಕೋಬೇಕಂತೆ. ಮಮತಾ ಬ್ಯಾನರ್ಜಿ ಅವರ ಪಾರ್ಟಿಯ ಕಚೇರಿಯನ್ನು ಲಪಟಾಯಿಸಿ ಕೂತಿದ್ದಾರೆ. ಆ ಕಚೇರಿ, ಆ ಪಾರ್ಟಿಯ ಅಕೌಂಟ್ನಲ್ಲಿ 1000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಇದೆ, 1,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಇದೆ. ಅದನ್ನು ಸಹ ಈಗ ಮಮತಾ ಬ್ಯಾನರ್ಜಿ ಕೈಗೆ ಸಿಗದ ಹಾಗೆ ಏನ್ ಮಾಡಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವರಿಗೆ ಸಹಾಯ ಅಥವಾ ಸಪೋರ್ಟ್ ಇರುವಂತಹದ್ದು ಬಿಜೆಪಿ. ಮಮತಾ ಬ್ಯಾನರ್ಜಿ ವಿರುದ್ಧ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಯುದ್ಧಕ್ಕೆ ಹೋದ ಹಾಗೆ ಹೋಗಿದ್ದಾರೆ, ಕ್ರೂರಿಗಳ ರೀತಿಯಲ್ಲಿ. ನಾರ್ಮಲ್ ಯುದ್ಧ ಅಲ್ಲ, ನ್ಯಾಯಯುತ ಯುದ್ಧ ಅಲ್ಲ, ಕ್ರೂರಿಗಳ ಹಾಗೆ ಷಡ್ಯಂತ್ರದಿಂದ ಮೋಸದಿಂದ ಮಮತಾ ಬ್ಯಾನರ್ಜಿಯವರ ಪಕ್ಷವನ್ನ, ಅವರ ವರ್ಚಸ್ಸನ್ನ ಮುಗಿಸ್ಬಿಡ್ಬೇಕು. ರಾಜಕೀಯವಾಗಿ ಮಮತಾ ಬ್ಯಾನರ್ಜಿ ಅವರು ಇರಬಾರ್ದು, ಅವರನ್ನ ಶರಣಾಗತಿ ಹಂತಕ್ಕೆ ತಗೊಂಡು ಬರಬೇಕು ಅಂತ ಹೋಗ್ತಿರುವಂತಹ ಈ ಅಮಿತ್ ಶಾ ನರೇಂದ್ರ ಮೋದಿ ಅವರ ನೀಚ ಯೋಜನೆಯ ಭಾಗವಾಗಿ ಇದೆಲ್ಲ ನಡೆಸ್ತಿರೋದು. ಅವರಿಗೆ ಹೆದರಿದ ಹೇಡಿಗಳ ಗುಂಪು ಕೇಡಿಗಳ ರೀತಿಯಲ್ಲಿ ಈ ರೀತಿಯಾಗಿ ಮಮತಾ ಬ್ಯಾನರ್ಜಿ ವಿರುದ್ಧ ಒಂದಷ್ಟು ಗುಂಪು ರಚನೆ ಮಾಡಿಕೊಂಡು ಈ ನೀಚತನವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಈ ಮದನ್ ಮಿತ್ರ ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದು, ಹೆಂಡತಿ ಮಕ್ಕಳಿಗೆ ಇಡಿ ನೋಟಿಸ್ ಬಂದ ತಕ್ಷಣನೇ ಇಡಿ ನೋಟಿಸ್ ಕೊಟ್ಟು ಬಿಡ್ತು, ನಾನು ಈಗ ಬಿಜೆಪಿ ಪರ ಹೋಗ್ಲಿಲ್ಲ ಅಂದ್ರೆ ಮುಗೀತು ನನ್ನ ಕುಟುಂಬದ ಕತೆ ಅಂತಂದ್ರೆ ಆತನಿಗೆ ಜೈಲಿನ ಎಕ್ಸ್ಪೀರಿಯನ್ಸ್ ಇದೆ, ಬಿಜೆಪಿ ಅವರು ಟಾರ್ಚರ್ ಹೇಗ್ ಕೊಡ್ತಾರೆ ಅನ್ನೋದ್ರ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ 2014ರಲ್ಲಿ ಶಾರದಾ ಚಿಟ್ ಫಂಡ್ ಸ್ಕ್ಯಾಮ್ ನಡೆದಿತ್ತಲ್ಲ, ಆ ಸ್ಕ್ಯಾಮಿನಲ್ಲಿ ಈ ವ್ಯಕ್ತಿ ಜೈಲಿಗೆ ಹೋಗಿದ್ದ, ಜೈಲಿಗೆ ಹಾಕಿದ್ರು ಆಗ ಸಿಬಿಐನವರು. ಸೊ ಅವನಿಗೆ ಗೊತ್ತಿದೆ ಬಿಜೆಪಿನ ಎದುರಾಕೊಂಡ್ರೆ ಸಿಬಿಐ, ಇಡಿ, ಐಟಿ ಎಲ್ಲವೂ ಒಟ್ಟೊಟ್ಟಿಗೆ ಬಂದ್ಬಿಡ್ತವೆ, ಏನು ಮಾಡ್ತವೆ ಅನ್ನೋದರ ಅನುಭವ ಅವನಿಗಿರೋದ್ರಿಂದ, ಈ ಹಿಂದೆ ಮಮತಾ ಬ್ಯಾನರ್ಜಿಗೆ ಅಧಿಕಾರ ಇದ್ದಿದ್ದರಿಂದ ರಾಜ್ಯದಲ್ಲಿ ಹೇಗೋ ನಿಭಾಯಿಸಬಹುದು ಅನ್ನೋ ಧೈರ್ಯದಲ್ಲಿದ್ದ. ಈಗ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿಲ್ಲ, ಹಾಗಾಗಿ ಬಿಜೆಪಿಯ ಗುಲಾಮಗಿರಿನೇ ನನಗೆ ಉಳಿದಿರುವ ಏಕೈಕ ಮಾರ್ಗ, ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ನನಗಂತ ಹೇಳಿ ಸೀದಾ ಹೋಗಿ ಮಮತಾ ವಿರೋಧಿ ಬಣ ಏನ್ ಮಾಡ್ಕೊಂಡಿದ್ದಾರಲ್ಲ, ರಿತುಬ್ರತ ಬ್ಯಾನರ್ಜಿ ನೇತೃತ್ವದಲ್ಲಿ ಆ ಬಣವನ್ನ ಸೇರ್ಕೊಂಡಿದ್ದಾನೆ. ಈಗ ಮಮತಾ ವಿರುದ್ಧ, ಟಿಎಂಸಿ ವಿರುದ್ಧ, ಟಿಎಂಸಿ ನಾಯಕತ್ವದ ವಿರುದ್ಧ ಮಾತಾಡ್ತಿದ್ದಾನೆ ಅಷ್ಟೇ. ಸೊ ಇದಿಷ್ಟು ಪಶ್ಚಿಮ ಬಂಗಾಳದಿಂದ ಬರ್ತಿರುವಂತಹ ಸುದ್ದಿ. ದಿನಂಪ್ರತಿ ಮಮತಾ ಬ್ಯಾನರ್ಜಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ನೀಚ ಬಿಜೆಪಿ ನೀಚತನದ ಯೋಜನೆಗಳನ್ನ ಮುಂದುವರಿಸ್ಕೊಂಡು ಹೋಗ್ತಿದೆ. ಅದರ ಭಾಗವಾಗಿ ಈಗ ನಡೆದಿರುವಂತಹ ಬೆಳವಣಿಗೆ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.